ಹಿಂಗೆ ಬಂದು ಹಿಂಗೆ ಹೋದ್ರೆ ತಿಂದಾಕ್ಬಿಟ್ಟಿದ್ದಾರೆ. ಪಕ್ಕ ಈ ಸೀಸನ್ ಬಿಗ್ ಬಾಸ್ ಅವರೇನೆ ಕರ್ನಾಟಕನೇ ಹೇಳ್ಬಿಟ್ಟಿದ್ದಾರೆ. ಎಲ್ಲರೂ ಒಂದು ಸ್ವಲ್ಪ ನಿಂತ್ಕೊಂಡು ಬಂದು ಅವ್ರ ಪ್ರಶ್ನೆ ಏನೇನು ಅಚ್ಚುಕಟ್ಟಾಗಿ ಬಂದು ಓವರ್ ಆಲ್ ಆಗಿ ಸಿನಿಮಾ ಅದ್ಭುತವಾಗಿ ಕೊಟ್ಟು ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಸಿನಿಮಾ. ಸೂಪರ್ ಆಗಿದೆ. ತುಂಬಾ ಎಲ್ಲ ತುಂಬಾ ಇಷ್ಟ ಆಯ್ತು. ಸೂಪರ್ ಆಗಿದೆ. ಮೂವಿ ಸಖತ್ತಾಗಿದೆ ಇದು. ಸೂಪರ್ ಮೂವಿ ಸಖತ್ತಾಗೈತೆ. ನಾ ಬಂದು ನೋಡಿ ಎಲ್ಲರೂ ಎಂಜಾಯ್ ಮಾಡಿ. ಮೂವಿ ಸಖತ್ತಾಗೈತೆ ಅಂದ್ರೆ ಇನ್ನೂ ಸಖತ್ತಾಗೈತೆ. ತುಂಬಾ ಚೆನ್ನಾಗಿದೆ. ಫಿಲಂ ಹೆಂಗಿತ್ತು ಅಂತ ನಾನೇ ಹೇಳ್ತೀನಿ. ಫಿಲಂ ಮಾತ್ರ ಬೇರೆ ಲೆವೆಲ್. ಈ ತರ ಆಕ್ಟಿಂಗ್, ಈ ತರ ಡ್ರೈವಿಂಗ್ ಸ್ಕಿಲ್ ಯಾರ ಕೈಲೂ ಮಾಡಕ್ ಸಾಧ್ಯ ಇಲ್ಲ ಸ್ವಾಮಿ. ಈ ಇಂಡಸ್ಟ್ರಿಗೆ ಎಲ್ಲಾ ತರ ಹೀರೋ ಬರ್ಬೋದು. ಒಬ್ರು ಹೀರೋ ಲವ್ ಹೀರೋ ಬರ್ಬೋದು, ಇಲ್ಲ ಮಾಸ್ ಹೀರೋ ಬರ್ಬೋದು, ಇಲ್ಲ ಕ್ಲಾಸ್ ಹೀರೋ ಬರ್ಬೋದು. ಎಲ್ಲಾನು ಒಂದೇ ತರದಲ್ಲಿ ಒಂದೇ ರೀತಿಲಿ ಮಾಡೋರು ಒಬ್ರೇ ಡಿ ಬಾಸ್. ಸರಿನಾ? ಇಲ್ಲಿ ಯಾರಿಗೂ ಬಾಸ್ ಇಲ್ಲ, ಒಬ್ರೇ ಡಿ ಬಾಸ್. ಜೈಲಲ್ಲಿ ಕುತ್ಕೊಂಡು ಕಂಬಿ ಎಣ್ಸ್ತವ್ರೆ ಅಂತ ಹೇಳ್ತಿದ್ರು. ಈಗ ಬಂದು ಫಿಲಂ ಎಷ್ಟು ಡೇಸ್ ಓಡುತ್ತಂತ ನೀವ್ ಎಣ್ಸ್ಕೊಳ್ರಿ. ಸ್ವಲ್ಪ ಜನ ಫಿಲಂ ನೋಡಿರ್ತಾರೆ, ಫಿಲಂ ನೋಡಿರಲ್ಲ. ಇಲ್ಲಿ ಆಡ್ತಿರೋ ಕ್ರೇಜ್ ನೋಡಿ ಅರ್ಧ ಬ್ಲಾಸ್ಟ್ ಆಗಿ ಬರ್ನಲ್ ಹಚ್ಕೊಂಡು ಮನೇಲಿ ನೋಡ್ತಾ ಇರ್ತಾರೆ. ಟ್ರೋಲ್ ಗಿಲ್ ಮಾಡ್ಕೊಂಡು ಮಾಡ್ಲಿ. ನಮ್ ಬಾಸ್ ಯಾರನ್ನ ಬಿಡ್ಸಕ್ ಆಗಲ್ಲ. ಹೇಳ್ತಾ ಇದೀನಿ, ಇರೋದೊಬ್ರೆ ಬಾಸ್. ಸ್ಟಾರ್ ವಾರ್ ಮಾಡ್ತೀರಾ ಮಾಡ್ರಿ. ಸ್ಟಾರ್ ವಾರ್ ಅಂದ್ರೆ ಕನ್ನಡ ಅಲ್ಲ ಸ್ವಾಮಿ. ಮಾಡ್ರಿ ಸ್ಟಾರ್ ವಾರ್. ಕನ್ನಡ ಬೆಳೆಸ್ರಿ. ಬೇರೆ ಹೀರೋಗಳಿಗೆ ಮಾಡ್ರಿ. ಕನ್ನಡ ಹೀರೋಗಳಿಗೆ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಬೇರೆ ಭಾಷೆಯವ್ರಿಗೆ ಮಾಡ್ರಿ. ಕನ್ನಡಕ್ ಮೊದ್ಲು ಆದ್ಯತೆ. ಫಸ್ಟ್ ಡಿ ಬಾಸ್ ಹೇಳಿರೋದೆ ಕನ್ನಡಕ್ಕೆ ಆದ್ಯತೆ ಕೊಡಕ್ಕೆ. ಕನ್ನಡ ಮಾಡ್ರಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಜೈ ಡಿ ಬಾಸ್, ಜೈ ಡೆವಿಲ್. ಕ್ರೇಜು ಯಾರ ಕೈಲಾದ್ರೂ ಕರ್ಸಕತ್ತಾವ. ಯಾವ ಹೊಸ ಫಿಲಂ ಬಿಡ್ತವ್ರೆ ಪಾಪ, ಓಡ್ತಾ ಇಲ್ಲ ಅಂತ ಬಿಡ್ರಿ. ಯಾರು ಹೇಳ್ತಾ ಇದ್ರು ಫಿಲಂ ಕತೆ ಚೆನ್ನಾಗಿದ್ರೆ ಓಡುತ್ತೆ ಅಂತ. ಫಿಲಂ ಕತೆ ಅಲ್ಲ ಸ್ವಾಮಿ ಮುಖ್ಯ. ನಮ್ ಬಾಸ್ ಯಾವ್ದೇ ಫಿಲಂ ಮಾಡಿದ್ರು ಓಡುತ್ತೆ. ಜೈ ಡಿ ಬಾಸ್. ಮೂವಿ ಸೂಪರ್ ಆಗಿದೆ. ಡೆವಿಲ್ ಮೂವಿ. ಹುಲಿ ಕಾರ್ತಿಕ್ ಮತ್ತೆ ಗಿಲ್ಲಿ ನಟ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ಅವರಿಬ್ಬರ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಡೆವಿಲ್ ಸೂಪರ್ ಮೂವಿ. ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಎಲ್ಲರೂ ಬಂದ್ ನೋಡಿ. ಡೆವಿಲ್ ಸೂಪರ್ ಆಗಿದೆ ಮೂವಿ. ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಯ್ತು? ಡಬಲ್ ಆಕ್ಷನ್ ಸೂಪರ್ ಆಗಿದೆ. ಮತ್ತೆ ದರ್ಶನ್ ಸರ್ನ ಈ ರೇಂಜ್ಗೆ ಯಾವತ್ತೂ ನೋಡಿಲ್ಲ. ಈ ರೇಂಜ್ ಸೂಪರ್ ಆಗಿದೆ. ಚೆನ್ನಾಗಿದೆ ಮೂವಿ. ಪಾರ್ಟ್ 2 ಬಗ್ಗೆ ಏನಾದರೂ ನಿರೀಕ್ಷೆ ಇದೆಯಾ? ಪಾರ್ಟ್ 2 ಕ್ಯೂರಿಯಾಸಿಟಿ ಕೊಟ್ಟವ್ರೆ. ಅದು ಬರುತ್ತೋ ಬಿಡುತ್ತೋ ಡೈರೆಕ್ಟರ್ ಮೇಲೆ ಡಿಫ್ರೆಂಟ್. ಅದ್ ನೋಡ್ಬೇಕು, ಕಾದ್ ನೋಡೋಣ. ಓವರ್ ಆಲ್ ಆಗಿ ಸಿನಿಮಾ ಬಗ್ಗೆ ಒನ್ ಲೈನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಒನ್ ಲೈನ್ ಸ್ಟೋರಿ ಅಂದ್ರೆ, ಒಂದು ಮಿಡ್ಲ್ ಕ್ಲಾಸ್ ಇರೋನು ಹೈ ಕ್ಲಾಸ್ಗೆ ಹೋಗ್ತಾನೆ. ಹೈ ಕ್ಲಾಸ್ ಇರೋನು ಮಿಡ್ಲ್ ಕ್ಲಾಸಿಗೆ ಬರಕ್ ಆಗಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ.